ಇಲ್ಲಿ ಕಾಲನ್ನ ನಿಲ್ಲಿಸಿ ಕೂತ್ಕೊಳ್ತಾ ಇದ್ದ. ಗೋಪಿಯರೆಲ್ಲ ಅವನ ಪಾದ ಒತ್ತುವುದು ಇದು ಸೇವಾ ಸೇವೆ ಮಾಡಿದ್ದಾರೆ. ಗೋಪಿಯರೆಲ್ಲ ಈ ಸೇವೆ ಮಾಡಿದ್ದಾರೆ. ಅವನ ಕಾಲು ಒತ್ತಿದ್ದಾರೆ, ಅವನ ಕೈ ಒತ್ತಿದ್ದಾರೆ, ಅವನಿಗೆ ಬೇಕಾದ ಪಾನೀಯಗಳನ್ನು ತಂದು ಕೊಟ್ಟಿದ್ದಾರೆ. ಜ್ಯೂಸು, ಹಾಲಿನ ಜ್ಯೂಸು, ನೀವು ತಂದು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ವಿಶೇಷವಾಗಿ ಕೃಷ್ಣನ ಕೈಂಕರ್ಯವನ್ನು ಮಾಡಿದ ಗೋಪಿಯರ ಜಾಗ. ಅವರ ಜೊತೆಗೆ ಅನೇಕ ವಿನೋದದ ಮಾತುಗಳನ್ನು ಆಡ್ತಾರೆ ಕೃಷ್ಣ. ಉದಾಹರಣೆಗೆ ಇದನ್ನೆಲ್ಲ ವಾದಿರಾಜರು ವೃಂದಾವನದ ಪರಿಸರದಲ್ಲೇ ಆ ವಿನೋದಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಒಂದು ಗೋಪಿ ಕೇಳ್ತಾಳೆ, ಯಾಕೆ ನನ್ನನ್ನು ಬಿಟ್ಟು ಹೋಗಿದ್ದಿ, ನೀನು ಬೇರೆ ಕಡೆ ಹೋಗಿದ್ದಿ ಅಂತ. ಅಂದ್ರೆ ಸೇವಾ ಕುಂಜ ಕೃಷ್ಣ ಬಂದೇ ಬರ್ತಾನೆ ಅಂತ ಗೊತ್ತು. ಬಂದಾಗ ಅವಳು ಅಟ್ಯಾಕ್ ಮಾಡ್ತಾಳೆ, ನನ್ನನ್ನು ಯಾಕೆ ಬಿಟ್ಟು ಹೋದಿ ಅಂತ. ಕೃಷ್ಣ ಹೇಳ್ತಾನೆ, ಇಲ್ಲ, ಒಂದು ಜಿಂಕೆಯನ್ನು ಬೇಟೆ ಆಡ್ಕೊಂಡು ಬರೋಣ ಅಂತ ಹೋದೆ, ಅದಕ್ಕೆ ತಡ ಆಯ್ತು. ಆಗ ಜಿಂಕೆ ಎಲ್ಲಿದೆ ತೋರಿಸು ಅಂದ್ರೆ, ಆ ಜಿಂಕೆ ಕಣ್ಣು ನೋಡಿದಾಗ ನಿನ್ನ ನೆನಪಾಗ್ಬಿಡ್ತು, ಅದಕ್ಕೋಸ್ಕರ ಬಾಣ ಹೊಡಿಲಿಕ್ಕೆ ಮನಸ್ಸಾಗಲಿಲ್ಲ, ಹಾಗೆ ಬಂದೆ ಅಂತಾನೆ ಕೃಷ್ಣ. ಈ ತರ ವಿನೋದಗಳನ್ನೆಲ್ಲ ಆಡಿದಾನೆ. ಹೋಗ್ಲಿ, ಒಂದು ವರಾಹ ಹೊಡಿಬೋದಿತ್ತಲ್ವ, ಹಂದಿ ಹೊಡ್ಕೊಂಡು ಬರ್ಬೋದಿತ್ತು, ಅದನ್ನ ಯಾಕೆ ಹೊಡಿಲಿಲ್ಲ. ಅದು ನನ್ನ ಜಾತಿಯದ್ದೇ, ನಮ್ಮ ಜಾತಿಯವರನ್ನು ಪ್ರೀತಿ ಮಾಡಬೇಕು ಅಂತ ಇದೆ, ನಾನು ವರಾಹ ರೂಪ ನೆನಪಾಗ್ಬಿಡ್ತು, ಅದಕ್ಕಾಗಿ ಅದನ್ನು ಹೊಡಿಲಿಲ್ಲ. ಸಿಂಹವನ್ನು ಹೊಡಿಬೋದಿತ್ತಲ್ವ ಅಂದ್ರೆ ನರಸಿಂಹ ಅವತಾರ ನೆನಪಾಯ್ತು, ಅದಕ್ಕೋಸ್ಕರ ಹೊಡಿಲಿಲ್ಲ. ಹೋಗ್ಲಿ, ಒಂದು ನವಿಲನ್ನಾದ್ರೂ ಹೊಡಿಬೋದಾಗಿತ್ತಲ್ವ ಅಂದ್ರೆ ಸಂಸ್ಕೃತದಲ್ಲಿ ನವಿಲಿಗೆ ಶಿಖಂಡಿ ಅಂತ ಹೆಸರು. ಶಿಖಂಡ ಅಂದ್ರೆ ನಪುಂಸಕ ಅಂತ ಅರ್ಥ. ಅವರಿಗೆ ಬಾಣ ಪ್ರಯೋಗ ಮಾಡಿದ್ರೆ ನಾವು ನಪುಂಸಕರಾಗ್ತೇವೆ ಅಂತ ನವಿಲಿಗೆ ಹೊಡಿಲಿಲ್ಲ ಅಂತಾನೆ ಕೃಷ್ಣ. ಹಾಗಾದ್ರೆ ಇನ್ನು ಎಲ್ಲಿ ಹೊಡೆದೆ ನೀನು ಬಾಣ ಅಂದ್ರೆ, ನನಗೂ ನಿನಗೂ ಪ್ರೀತಿಗೆ ತಡೆಯಾಗಿತ್ತಲ್ಲ ಒಂದು ಯಾವುದೋ ಪ್ರಾರಬ್ಧ, ಅದಕ್ಕೆ ಬಾಣ ಹೊಡೆದೆ, ನಾನು ನೀನು ಒಟ್ಟಾದೆವು ಅಂತಾನೆ ಕೃಷ್ಣ. ಈ ರೀತಿಯಾಗಿ ವಾದಿರಾಜರು ಅಂತಹ ವಿನೋದಗಳನ್ನೆಲ್ಲ ಮಾಡಿದ್ದಾರೆ. ಆ ವಿನೋದಗಳ ನಡೆದ ಜಾಗ ಯಾವುದು ಅಂದ್ರೆ ಇದು. ಹಾಗಾಗಿ ನಿಮ್ಮ ಎಲ್ಲ ರೀತಿಯಾದ ವಿನೋದವು ಶಾಸ್ತ್ರೀಯವಾಗಿರಬೇಕು. ಕೃಷ್ಣನ ಮೆಚ್ಚುಗೆಗೆ ಕಾರಣವಾಗುವಂತಹ ವಿನೋದಗಳಿಂದ ಭಗವಂತ ತಾನು ಕಾಲವನ್ನು ಕಳೆದಿದ್ದಾನೆ. ಭಕ್ತರ ಜೊತೆಗೆ ಈ ರೀತಿ ಭಾವನಾತ್ಮಕವಾದ ಸಂಬಂಧವನ್ನು ಸೂಚನೆ ಮಾಡುವ ಈ ವೃಂದಾವನದ ಕಣಕಣ, ನೀವೇನೀಗ ಸಂಚಾರ ಮಾಡಿದಿರಿ 1.5 ಕಿಲೋಮೀಟರ್ ಆಗಿಲ್ಲ, ಅಷ್ಟರಲ್ಲಿ ಎಷ್ಟು ಕ್ಷೇತ್ರಗಳನ್ನು ನೋಡಿದಿರಿ ನೀವು. ಹಾಗಾಗಿ ಇದು ಕಾಲಲ್ಲಿ ನಡೆಯುವ ಕ್ಷೇತ್ರ ಅಲ್ಲ, ದೇಹದಿಂದ ಹೊರಡಾಡಿಕೊಂಡು ಹೋಗುವ ಪುಣ್ಯ ಭೂಮಿಗೆ ಗುರುಗಳು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಹರಯೇ ನಮಃ. ಆಚಾರ್ಯ, ಈಗ ಮುಂದಿನ ಕಾರ್ಯಕ್ರಮ ಮಠದಲ್ಲಿ, ಮುಂದಿನ ಕಾರ್ಯಕ್ರಮ